ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ ಏನು ಮಾಡಿ ತೋರಿಸ್ತಿದ್ದೀನಿ ಅಂದರೆ ತೊಗರಿಬೇಳೆ ತೊಕ್ಕು, ಆಂಧ್ರ ಸ್ಟೈಲ್ ತೊಗರಿಬೇಳೆ ತೊಕ್ಕು ಹೆಂಗೆ ಮಾಡೋದಂತ ತೋರಿಸ್ತಿದ್ದೀನಿ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಂದರೆ 8 ದೊಡ್ಡ ಟೊಮೆಟೊ ತೊಗೊಂಡಿದ್ದೀನಿ, 1 ಕಪ್ಪಷ್ಟು ತೊಗರಿಬೇಳೆ, 15 ಒಣಮೆಣಸಿನ್ಕಾಯಿ, ಎಣ್ಣೆ ಮತ್ತು ಒಂದು ದೊಡ್ಡ ನಿಂಬೆಹಣ್ಣು ಸೈಜು ಹುಣಸೆಹಣ್ಣು, ಒಂಚೂರು ಕರಿಬೇವು, 1 ಟೇಬಲ್ ಸ್ಪೂನ್ ಧನಿಯಾ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಒಂದು 10ರಿಂದ 15 ಕಾಳಷ್ಟು ಮೆಂತ್ಯ, ಸ್ವಲ್ಪ ಸಾಕು, ಸುಮ್ಮನೆ ಸ್ಮೆಲ್ಗೆ ಅಷ್ಟೇ ಅದು. ಮತ್ತು ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಜೀರಿಗೆ ಇದೆಲ್ಲ ತೊಗೊಂಡಿದ್ದೀನಿ. ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಯಲ್ಲಿ 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕಿದ್ಮೇಲೆ ಧನಿಯಾ ಅಥವಾ ಕೊತ್ತಂಬರಿ ಬೀಜ ಹಾಕ್ಕೊಳ್ಳಿ. ಈಗ ಒಣಮೆಣಸಿನ್ಕಾಯಿ ಅದಕ್ಕೆ ಹಾಕ್ಕೊಳ್ಳಿ, ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳಿ. ಈಗ ಜೀರಿಗೆ ಮತ್ತು ಮೆಂತ್ಯ ಎರಡೂ ಅದಕ್ಕೆ ಹಾಕ್ಕೊಳ್ಳಿ, ಮತ್ತು ತೊಗರಿಬೇಳೆನೂ ಅದಕ್ಕೆ ಹಾಕ್ಕೊಳ್ಳಿ. ಚೆನ್ನಾಗಿ ಘಮ ಬರೋವರೆಗೂ ಕೆಂಪುಗೆ ಹುರ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಕೆಂಪುಗಾದ್ಮೇಲೆ ಎತ್ತಿ ಸೈಡ್ಗೆ ಹಾಕ್ಕೊಂಡ್ಬಿಟ್ಟು ನಾವು ತಟ್ಟಲಿಕ್ಕಿರೋಂಥ ಬೇಳೆಗೆ ಒಂಚೂರು ಉಪ್ಪು ಹಾಕ್ಕೊಳ್ಳಿ, ಕಲರ್ ಚೇಂಜ್ ಆಗದೇ ಇರುತ್ತೆ. ಈಗ ಮತ್ತೆ ಒಂದು ಬಾಣಲಿಯಲ್ಲಿ 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಈಗ ನಾವು ಕಟ್ ಮಾಡಿಟ್ಟಿರೋಂಥ ಟೊಮೆಟೊ ಎಲ್ಲ ಅದಕ್ಕೆ ಹಾಕ್ಕೊಳ್ಳೋಣ. ಈ ಟೊಮೆಟೊಗೆ ಒಂದು ಚೂರಷ್ಟು ಉಪ್ಪು ಹಾಕ್ಕೊಳ್ಳಿ, ಬೇಗ ಬೇಯುತ್ತೆ, ಚೆನ್ನಾಗಿರುತ್ತೆ. ಅದಕ್ಕೆ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ. ಟೊಮೆಟೊ ಒಂದು ಅರ್ಧ ಸ್ವಲ್ಪ ಬೆಂದಮೇಲೆ ಹುಣಸೆಹಣ್ಣು ಅದಕ್ಕೆ ಹಾಕ್ಕೊಳ್ಳಿ. ಹುಣಸೆಹಣ್ಣು ಸ್ವಲ್ಪ ಬೇಯಲಿ. ಟೊಮೆಟೊ ಈ ರೀತಿ ಚೆನ್ನಾಗಿ ಗ್ರೇವಿ ಥರ ಬಂದರೆ ಸಾಕು. ಇದನ್ನು ತೆಗೆದು ಆರೋದಕ್ಕೆ ಬಿಡಿ. ಈಗ ನಾವು ಒಂದು ಮಿಕ್ಸಿ ಜಾರ್ಗೆ ನಾವು ಡ್ರೈ ರೋಸ್ಟ್ ಏನು ಮಾಡಿಕ್ಕಿದ್ದೀವಿ ಆ ಬೇಳೆ, ಒಣಮೆಣಸಿನ್ಕಾಯಿ ಅದೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳಿ. ಈಗ ಒಂದು ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡ್ಮೇಲೆ ಈಗ ನಾವು ಎತ್ತಿಟ್ಟಿರೋಂಥ ಟೊಮೆಟೊನೂ ಅದಕ್ಕೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಹೀಗೆ ಟೊಮೆಟೊನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಳ್ಳಿ. ತುಂಬ ನೈಸಿಗೆ ಮಾಡೋಕ್ಕೆ ಹೋಗ್ಬೇಡಿ, ಚೆನ್ನಾಗಿರಲ್ಲ. ಒಂಚೂರು ತರ್ತರಿಯಾಗಿರಲಿ. ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊಳ್ಳಿ. ನಾನು ಉಪ್ಪು ಹಾಕಿದ್ದೀನಿ, ತೋರಿಸೋದು ಮರ್ತೋದೆ. ಈಗ ಒಗ್ಗರಣೆಗೆ ಒಂದು ಚಿಕ್ಕ ಕಡಾಯಿ ಇಟ್ಕೊಂಡು ಅದರಲ್ಲಿ 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ ಒಗ್ಗರಣೆ ಸಾಮಾನೆಲ್ಲ ಅದ್ರಲ್ಲಿ ಹಾಕ್ಕೊಳ್ಳಿ. ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಎಲ್ಲ ಅದಕ್ಕೆ ಹಾಕ್ಕೊಳ್ಳಿ. ಈಗ ಒಂಚೂರು ಹಿಂಗೆ ಹಾಕ್ಕೊಳ್ಳಿ, ಅದಕ್ಕೇನೆ ಕರಿಬೇವು ಅದಕ್ಕೆ ಹಾಕ್ಕೊಳ್ಳಿ. ನಾವು ಮಾಡಿರೋಂಥ ಒಗ್ಗರಣೆನೂ ಅದಕ್ಕೇನೆ ಪಚ್ಚಡಿಗೆನೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ತೊಕ್ಕಗೆನೆ. ಈಗ ನಮ್ಮ ರುಚಿಯಾದ ತೊಗರಿಬೇಳೆ ತೊಕ್ಕು ರೆಡಿಯಾಗಿದೆ. ಇದು ಬಿಸಿ ಬಿಸಿ ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನ ಹೊರಗಡೆ ಇಟ್ಟರೆ ಒಂದಿನ ಮಾತ್ರ ನಿಮಗಿರುತ್ತೆ. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 2-3 ದಿನ ಇದನ್ನ ನೀವು ಯೂಸ್ ಮಾಡ್ಕೊಬೋದು. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊತಾ ಇದ್ದೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ನೀವು. ಧನ್ಯವಾದಗಳು.